ಏಳನೇ ತರಗತಿ ಕನ್ನಡ ಪದ್ಯಭಾಗ 4 ವಚನಗಳ ಭಾವಸಂಗಮ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಹರಿದ ಗೋಣಿಯಲ್ಲೊಬ್ಬ ಇರುಳೆಲ್ಲ ಏಕೆ ನಡೆದನು? ಉತ್ತರ: ಹರಿದ ಗೋಣಿ ಚೀಲದಲ್ಲಿ ಭತ್ತವನ್ನು ತುಂಬಿಕೊಂಡಿದ್ದ ವ್ಯಕ್ತಿಯು ಸುಂಕಕ್ಕೆ ಹೆದರಿ ರಾತ್ರಿಯೆಲ್ಲ ನಡೆದನು. ಪ್ರಶ್ನೆ 2. ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು? ಉತ್ತರ: ನಿಂದಕರ ಛೇಡಿಸುವ ನುಡಿಗಳಿಂದ ಶಿವನ ಮೇಲಿನ ಭಕ್ತಿಯು ಪ್ರಭೆಯಾಯಿತು. ಪ್ರಶ್ನೆ 3. ಮಹಾಜ್ಞಾನಧಾರಣೆ ಯಾವುದು? ಉತ್ತರ: ತಾನು ಹಿಡಿದ ರಥವನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಬಿಡದೆ ಪಾಲಿಸುವುದೇ ಮಹಾಜ್ಞಾನಧಾರಣೆಯಾಗಿದೆ. ಪ್ರಶ್ನೆ 4. ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು? ಉತ್ತರ: ಚಂಚಲ ಮನಸ್ಸಿನಿಂದ ಪರದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು. ಪ್ರಶ್ನೆ 5. ಒಂದು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈಮುಟ್ಟಿ ಎತ್ತುವುದಿಲ್ಲ? ಉತ್ತರ: ಬಟ್ಟೆಯಲ್ಲಿ, ಅಂದರೆ ದಾರಿಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೂ ಕೈಮುಟ್ಟಿ ಎತ್ತುವುದಿಲ್ಲ. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು? ಉತ್ತರ: ಕುತರ್ಕ ಶಾಸ್ತ್ರಗಳನ್ನು ಮಾತನಾಡುವ ಮತ್ತು ತಪ್ಪು ಹಾದಿಯಲ್ಲಿ ನಡೆಯುವ ಜನರ ಜೊತೆ ಸೇರಿ ನಾನಾ ಜನ್ಮಗಳ ಚಕ್ರಕ್ಕೆ ಸಿಲುಕಿಕೊಳ್ಳಬಾರದು. ಬದಲಿಗೆ ಕಲಿದೇವರ ದೇವನಲ್ಲಿ ಶರಣಾಗಿ ನಮಗೆ ಶಿವಾಚಾರದ ಸನ್ಮಾರ್ಗವನ್ನು ತೋರಿಸು ಎಂದು ಭಕ್ತಿಯಿಂದ ಬೇಡಿಕೊಳ್ಳಬೇಕು. ಪ್ರಶ್ನೆ 2. ನಡೆ ನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು? ಉತ್ತರ: ಮಾನವನು ಕೆಟ್ಟ ನುಡಿಗಳನ್ನು ಆಡಬಾರದು ಮತ್ತು ಕೆಟ್ಟ ನಡತೆಗಳನ್ನು ಅನುಸರಿಸಬಾರದು. ಕೇವಲ ಮಾತನಾಡುವುದರಿಂದ ಅಥವಾ ಸುಮ್ಮನಿರುವುದರಿಂದ ಏನೂ ಪ್ರಯೋಜನವಿಲ್ಲ. ತಾವು ಕೈಗೊಂಡ ರಥವನ್ನು ಬಿಡದೆ ಆಚರಿಸುವುದೇ ನಿಜವಾದ ನಡೆ ನುಡಿ ಹಾಗೂ ಜ್ಞಾನದ ಮಾರ್ಗ ಎಂದು ಮುಕ್ತಾಯಕ್ಕ ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯ ಪ್ರಶ್ನೆ 3. ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಜೇಡ ದಾಸಮ್ಮಯ್ಯನವರು ಅಳಿಮನದವನ ಭಕ್ತಿಯನ್ನು ಹೇಗೆ ತಿಳಿಸಿದ್ದಾರೆ? ಉತ್ತರ: ಒಬ್ಬ ಮನುಷ್ಯನು ಸುಂಕಕ್ಕೆ ಹೆದರಿ ಹರಿದ ಗೋಣಿ ಚೀಲದಲ್ಲಿ ಭತ್ತವನ್ನು ತುಂಬಿಕೊಂಡು ರಾತ್ರಿಯಿಡೀ ಸಾಗುತ್ತಾನೆ. ಆದರೆ ಗೋಣಿ ಚೀಲ ಹರಿದಿರುವುದರಿಂದ ದಾರಿಯುದ್ದಕ್ಕೂ ಭತ್ತವೆಲ್ಲ ಸೋರಿ ಹೋಗಿ ಕೊನೆಗೆ ಅವನ ಬಳಿ ಬರೀ ಗೋಣಿ ಚೀಲ ಮಾತ್ರ ಉಳಿಯುತ್ತದೆ. ಅದೇ ರೀತಿ ದೃಢವಿಲ್ಲದ ಮತ್ತು ಚಂಚಲ ಮನಸ್ಸಿನ ಭಕ್ತನ ಭಕ್ತಿಯೂ ಕೂಡ ನಿಷ್ಪ್ರಯೋಜಕವಾಗುತ್ತದೆ. ಮನಸ್ಸಿನಲ್ಲಿ ಕಪಟತನವಿಟ್ಟುಕೊಂಡು ಬರಿಗಣ್ಣಿಗೆ ಭಕ್ತನಂತೆ ನಟಿಸುವವನು ಕೊನೆಗೆ ಜೀವನದಲ್ಲಿ ಏನನ್ನೂ ಸಾಧಿಸಲಾರದೆ ತನ್ನಲ್ಲಿರುವ ಪುಣ್ಯವನ್ನು ಕಳೆದುಕೊಳ್ಳುತ್ತಾನೆ ಎಂದು ದಾಸಿಮಯ್ಯನವರು ಉದಾಹರಣೆಯ ಮೂಲಕ ತಿಳಿಸಿದ್ದಾರೆ. ಪ್ರಶ್ನೆ 2. ಆಶೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಗೊಳಿಸಿದ್ದಾಳೆ? ಉತ್ತರ: ಶಿವಶರಣೆಗೆ ಆದ ಸತ್ಯಕ್ಕನವರು ತಾವು ಲಂಚ ಮತ್ತು ವಂಚನೆಗೆ ಎಂದಿಗೂ ಕೈಯೊಡ್ಡುವುದಿಲ್ಲ ಎಂಬ ದೃಢ ಸಂಕಲ್ಪವನ್ನು ಹೊಂದಿದ್ದಾರೆ. ದಾರಿಯಲ್ಲಿ ಬಂಗಾರ ಅಥವಾ ಬೆಲೆ ಬಾಳುವ ವಸ್ತ್ರ ಬಿದ್ದಿದ್ದರೂ ಸಹ ಅದನ್ನು ಪರರ ಸ್ವತ್ತು ಎಂದು ಭಾವಿಸಿ ಕೈಯಿಂದ ಮುಟ್ಟಿ ಎತ್ತುವುದಿಲ್ಲ ಎಂದು ಶಿವ ಹಾಗೂ ಪ್ರಮಥರ ಮೇಲೆ ಆಣೆ ಮಾಡಿ ಹೇಳುತ್ತಾರೆ. ತಾವು ಕಾಯಕದಿಂದ ಮತ್ತು ಭಿಕ್ಷೆಯಿಂದ ಬಂದ ಅನ್ನದಲ್ಲೇ ತೃಪ್ತಿಯಿಂದ ಬದುಕುತ್ತಿದ್ದು, ಒಂದು ವೇಳೆ ಮನಸ್ಸು ಕೆಟ್ಟು ಪರರ ದ್ರವ್ಯಕ್ಕೆ ಆಸೆ ಪಟ್ಟರೆ ಶಂಭುಜಕೇಶ್ವರನು ನಮ್ಮನ್ನು ನರಕದಲ್ಲಿ ಮುಳುಗಿಸಲಿ ಎನ್ನುತ್ತಾರೆ. ಈ ಮೂಲಕ ಶರಣರು ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗದೆ ಪ್ರಾಮಾಣಿಕವಾಗಿರಬೇಕು ಎಂಬುದನ್ನು ಸತ್ಯಕ್ಕ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಪ್ರಶ್ನೆ 4. ಕೆಳಗಿನ ಪದ್ಯದ ವಾಕ್ಯಗಳನ್ನು ಪೂರ್ಣಗೊಳಿಸಿ. 1. ಇರುಳೆಲ್ಲ ನಡೆದಾನ ಸುಂಕಕಂಜಿ. 2. ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೂಡೆ. 3. ನುಡಿಯಲು ಬಾರದು ಕೆಟ್ಟ ನುಡಿಗಳ. 4. ಇಂತಲ್ಲದೆ ನಾ ಅಳಿ ಮನವ ಮಾಡಿ. ಮುಖ್ಯ ಪ್ರಶ್ನೆ 5. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. 1. ಕಳವೆ ಭತ್ತ, ಸುಂಕ ತೆರಿಗೆ. 2. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. 3. ಬಟ್ಟೆ ಮಾರ್ಗ, ರಥ ನಿಯಮ. 4. ಮುಕ್ತಾಯಕ್ಕ ಅಜಗಣ, ಸತ್ಯಕ್ಕ ಶಂಭುಜಕೇಶ್ವರ. ಕೆಳಗಿನ ವಾಕ್ಯಗಳಲ್ಲಿ ಕರ್ಮಪದ, ಕರ್ತೃಪದ ಮತ್ತು ಕ್ರಿಯಾಪದಗಳನ್ನು ಗುರುತಿಸಿ. 1. ಉಮಾ ಹಾಡನ್ನು ಆಡಿದಳು. ಕರ್ತೃಪದ ಉಮಾ,
ಕರ್ಮಪದ ಆಡನ್ನು, ಕ್ರಿಯಾಪದ ಆಡಿದಳು. 2. ಕೇಶವನು ಕುಂಬಳಕಾಯಿಯನ್ನು ಕುಯ್ದನು. ಕರ್ತೃಪದ ಕೇಶವನು, ಕರ್ಮಪದ ಕುಂಬಳಕಾಯಿಯನ್ನು, ಕ್ರಿಯಾಪದ ಕುಯ್ದನು. 3. ಗಣೇಶನು ಗಡಿಗೆಯನ್ನು ಒಡೆದನು. ಕರ್ತೃಪದ ಗಣೇಶನು, ಕರ್ಮಪದ ಗಡಿಗೆಯನ್ನು, ಕ್ರಿಯಾಪದ ಒಡೆದನು. 4. ಹಸಿನ ಕೊಡೆಗಳನ್ನು ಬಿಡಿಸಿದಳು. ಕರ್ತೃಪದ ಹಸಿನ, ಕರ್ಮಪದ ಕೊಡೆಯನ್ನು, ಕ್ರಿಯಾಪದ ಬಿಡಿಸಿದಳು. 5. ರಜನಿಯು ಸಿನಿಮಾವನ್ನು ನೋಡಿದಳು. ಕರ್ತೃಪದ ರಜನಿಯು, ಕರ್ಮಪದ ಸಿನಿಮಾವನ್ನು, ಕ್ರಿಯಾಪದ ನೋಡಿದಳು. 6. ಅಧ್ಯಾಪಕರು ಪಾಠವನ್ನು ಬೋಧಿಸಿದರು. ಕರ್ತೃಪದ ಅಧ್ಯಾಪಕರು, ಕರ್ಮಪದ ಪಾಠವನ್ನು, ಕ್ರಿಯಾಪದ ಬೋಧಿಸಿದರು. ಕೆಳಗಿನ ವಾಕ್ಯಗಳಲ್ಲಿ ಕ್ರಿಯಾಪದಗಳನ್ನು ಕ್ರಿಯಾಪದದ ವಿಧಗಳನ್ನು ಸೂಚಿಸಿ. ವಾಕ್ಯ 1. ರೈತರು ಕಾಳುಗಳನ್ನು ಬಿತ್ತಿದರು. ಕ್ರಿಯಾಪದ ಬಿತ್ತಿದರು, ಕ್ರಿಯಾಪದದ ವಿಧ ಭೂತಕಾಲ. 2. ಅಧ್ಯಾಪಕರು ಸಿನಿಮಾ ತೋರಿಸುತ್ತಾರೆ. ಕ್ರಿಯಾಪದ ತೋರಿಸುತ್ತಾರೆ, ಕ್ರಿಯಾಪದದ ವಿಧ ವರ್ತಮಾನ ಕಾಲ. 3. ನನ್ನ ಅಕ್ಕ ಬಾವ ಮುಂದಿನ ತಿಂಗಳು ಬರುವರು. ಕ್ರಿಯಾಪದ ಬರುವರು, ಕ್ರಿಯಾಪದದ ವಿಧ ಭವಿಷ್ಯತ್ ಕಾಲ. 4. ಬೆಳಿಗ್ಗೆ ಕೋಳಿ ಕೂಗುತ್ತದೆ. ಕ್ರಿಯಾಪದ ಕೂಗುತ್ತದೆ, ಕ್ರಿಯಾಪದದ ವಿಧ ಭವಿಷ್ಯತ್ ಕಾಲ. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಜೇಡರ ದಾಸಿಮಯ್ಯ. ಇವರು 11ನೇ ಶತಮಾನದ ಹಿರಿಯ ಶಿವಶರಣರು ಹಾಗೂ ಯಾದಗಿರಿ ಸನಿಹದ ಮುದ್ದೇನೂರಿನವರು. ಕನ್ನಡ ಸಾಹಿತ್ಯದಲ್ಲಿ ಇವರನ್ನು ಪ್ರಥಮ ವಚನಕಾರರು ಎಂದು ಗುರುತಿಸಲಾಗುತ್ತದೆ. ಇವರು ರಾಮನಾಥ ಎಂಬ ಅಂಕಿತ ನಾಮದಲ್ಲಿ ವಚನಗಳನ್ನು ರಚಿಸಿದ್ದು, ಇವರ 150 ವಚನಗಳು ದೊರೆತಿವೆ. ಜೇಡರ ದಾಸಿಮಯ್ಯನವರು. ಕೆಳಗಿನ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಮಡಿವಾಳ ಮಾಂಚಯ್ಯ. ಇವರು 12ನೇ ಶತಮಾನದ ಪ್ರಮುಖ ವಚನಕಾರರು. ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆ ಇಪ್ಪರಗಿ. ಬಸವಣ್ಣನವರ ಕೀರ್ತಿ ಕೇಳಿ ಕಲ್ಯಾಣಕ್ಕೆ ಹೋದ ಇವರು ಅಲ್ಲಿ ಕೇವಲ ಶಿವಶರಣರ ಬಟ್ಟೆಗಳನ್ನು ಮಾತ್ರ ಮಡಿ ಮಾಡುವ ಕಾಯಕ ಮಾಡುತ್ತಿದ್ದರು. ಇವರ 353 ವಚನಗಳು ದೊರೆತಿದ್ದು, ಇವರ ವಚನಾಂಕಿತ ನಾಮ ಕಲಿದೇವರ ದೇವ ಎಂದಾಗಿದೆ. ಮಡಿವಾಳ ಮಾಂಚಯ್ಯನವರು. ಕೆಳಗಿನ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಮುಕ್ತಾಯಕ್ಕ. ಇವರು 12ನೇ ಶತಮಾನದ ಪ್ರಸಿದ್ಧ ಅನುಭವಿ ಶಿವಶರಣೆ. ಇವರ ಜನ್ಮಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿ. ಆಧ್ಯಾತ್ಮ ಸಾಧನೆಯ ಗುಪ್ತ ಭಕ್ತರಾದ ಅಜಗಣ ಇವರ ಅಣ್ಣ ಹಾಗೂ ಗುರು ಆಗಿದ್ದರು. ಇವರ 37 ವಚನಗಳು ದೊರೆತಿದ್ದು, ಇವರ ತಮ್ಮ ವಚನಗಳನ್ನು ಅಣ್ಣನ ಹೆಸರಾದ ಅಜಗಣ ತಂದೆ ಎಂಬ ಅಂಕಿತ ನಾಮದಲ್ಲಿ ರಚಿಸಿದ್ದಾರೆ. ಮುಕ್ತಾಯಕ್ಕನವರು. ಕೆಳಗಿನ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಸತ್ಯಕ್ಕ. ಇವರು 12ನೇ ಶತಮಾನದ ಪ್ರಸಿದ್ಧ ಶಿವಶರಣೆ. ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದ ಸಮೀಪವಿರುವ ಹಿರೇಜಂಬೂರು. ಶಿವಭಕ್ತರ ಮನೆಯಂಗಳ ಕಸ ಗುಡಿಸುವುದು ಇವರ ಕಾಯಕವಾಗಿತ್ತು. ಶಿವನಲ್ಲದೆ ಅನ್ಯ ದೇವರ ಪೂಜಿಸೆ ಎಂಬ ದೃಢ ಪ್ರತಿಜ್ಞೆ ಇವರದ್ದಾಗಿತ್ತು. ಇವರ 27 ವಚನಗಳು ದೊರೆತಿದ್ದು, ಇವರ ವಚನಗಳ ಅಂಕಿತ ನಾಮ ಶಂಭುಜಕೇಶ್ವರ ಎಂದಾಗಿದೆ. ಸತ್ಯಕ್ಕನವರು. ಪದಗಳ ಅರ್ಥ. ಸಿರಿ, ಭಿಕ್ಷೆ ಬೇಡು, ತಿರುಗಾಡು. ಮಿಸುನಿ, ಚಿನ್ನ, ಹೊನ್ನು. ಅರೆದು, ಸೇದು, ಉಜ್ಜಿ. ಬೆದರು, ಹೆದರು, ಭಯಪಡು. ಅರಿ, ಕತ್ತರಿಸು, ಅಂಧಕಾರ, ಕತ್ತಲೆ. ನಿಂದಕರು, ನಿಂದಿಸುವವರು, ಬೈಯುವವ. ಪ್ರಭೆ, ಕಾಂತಿ, ಪ್ರಕಾಶ. ಏಡಿಸಲು, ಛೇಡಿಸಲು, ಚೇಷ್ಟೆ ಮಾಡು. ಕುತರ್ಕ, ನ್ಯಾಯವಿಲ್ಲದ ಮಾತು. ಕರ, ಕೈ. ಪಥ, ಮಾರ್ಗ, ದಾರಿ. ಬಟ್ಟೆ, ಮಾರ್ಗ, ದಾರಿ. ಪ್ರಮಥರು,
ಶಿವನ ಭಕ್ತರು ಅಳಿಮನ ದೃಢವಿಲ್ಲದ ಮನಸ್ಸು ಅದ್ದಿ ಮುಳುಗಿಸು ತೋಯಿಸು ವ್ರತ ನಿಯಮ ಪೂಜೆ ಧಾರ್ಮಿಕ ಅನುಷ್ಠಾನ